Welcome, my friends. Feel free and expect the unexpected. Hello students, welcome to English class. In this class, let's have some discussion about main important extract from the lesson A Hero. ಈ ಹೀರೋ ಪಾಠದಲ್ಲಿ ಬರುವಂಥ ಕೆಲವೊಂದು ಮುಖ್ಯವಾಗಿರೋ ಎಕ್ಸ್ಟ್ರಾಕ್ಟ್ಗಳ ಬಗ್ಗೆ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಎಕ್ಸ್ಟ್ರಾಕ್ಟ್ ಅಂತಂದರೆ ಕನ್ನಡದಲ್ಲಿ ನಿಮಗೆ ಸಂದರ್ಭ ಸಹಿತ ವಿವರಿಸಿ ಅಂತ ಪ್ರಶ್ನೆಗಳು ಬರ್ತಾವಲ್ಲ, ಸೊ ಇದೇ ಥರ ಪ್ರಶ್ನೆ ಇಂಗ್ಲೀಷ್ನಲ್ಲಿ ಬರುತ್ತೆ. ಅವನನ್ನೇ ನಾವು ಎಕ್ಸ್ಟ್ರಾಕ್ಟ್ಸ್ ಅಂತ ಕರಿತೀವಿ. ಒಂದು ಪಾಠದಿಂದ ಯಾವುದೋ ಒಂದು ಮುಖ್ಯವಾಗಿರೋ ಲೈನನ್ನು ಕೊಟ್ಬಿಟ್ಟು ಆ ಲೈನ್ ಬಗ್ಗೆ ನಿಮಗೆ 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ 3 ಪ್ರಶ್ನೆಗಳಿಗೆ ಒಂದೊಂದು ಅಂಕಗಳಿರ್ತವೆ. ಸೊ ಹಾಗಾಗಿ ಟೋಟಲಿ ಒಂದು ಎಕ್ಸ್ಟ್ರಾಕ್ಟ್ಗೆ ನಿಮಗೆ 3 ಅಂಕಗಳು ಬರೋದು. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಥರದ 4 ಎಕ್ಸ್ಟ್ರಾಕ್ಟ್ಗಳನ್ನ ಕೊಡ್ತಾರೆ. 3 ಪಾಠಗಳಿಂದ ಮತ್ತು 1 ಪೋಯಮ್ಗಳಿಂದ ಒಂದು ಎಕ್ಸ್ಟ್ರಾಕ್ಟನ್ನು ಕೊಟ್ಟಿರ್ತಾರೆ. ಸೊ ಟೋಟಲಿ ಯು ವಿಲ್ ಗೆಟ್ 12 ಮಾರ್ಕ್ಸ್ ಔಟ್ ಆಫ್ ದಿಸ್ ಎಕ್ಸ್ಟ್ರಾಕ್ಟ್. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಓದ್ಕೋಬೇಕು. ಆ ಪಾಠದಲ್ಲಿ ಯಾವುದೋ ಒಂದು ಮೂಲೆಯಿಂದನೂ ಒಂದು ಲೈನ್ನ ಕೊಟ್ಬಿಟ್ರು ನಿಮಗೆ ಅದು ನೆನಪಿಗೆ ಬರಬೇಕು. ಈ ಪಾಠದಲ್ಲಿ ಇದು ಯಾವಾಗ ಬಂದಿದ್ದು, ಯಾವ ಸಂದರ್ಭದಲ್ಲಿ ಬಂದಿದ್ದು, ಯಾರು ಹೇಳಿದ್ದು, ಯಾಕೆ ಹೇಳಿದ್ದು ಅನ್ನೋಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಬರೆಯೋದಕ್ಕೆ ಸಿದ್ಧವಾಗಿರಬೇಕಾಗಿತ್ತು. ಅಂತಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಓದ್ಕೋಬೇಕು. ಇವಾಗ ನಮ್ಮ ಈ ಹೀರೋ ಪಾಠದಿಂದ ಬರ್ತಕ್ಕಂಥ ಮುಖ್ಯವಾಗಿರೋ ಎಕ್ಸ್ಟ್ರಾಕ್ಟ್ಗಳು ಯಾವಂತ ನೋಡ್ತಾ ಹೋಗೋಣ. ಮೊದಲನೇ ಎಕ್ಸ್ಟ್ರಾಕ್ಟನ್ನು ಈ ಥರ ಕೇಳ್ಬೋದು. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಎಟ್ ಆಲ್. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಈ ಮಾತು ಯಾರು ಹೇಳಿದ್ದು, ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತ ನಿಮಗೆ ನೆನಪಾಯಿತು ಅಂತಂದರೆ ಇದಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು ನೀವೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾ ಇರ್ತೀರಾ. ಹಾಗಾದರೆ ಇದು ಯಾರು ಹೇಳಿದ್ದು ಅಂತ ಅನ್ಸುತ್ತೆ ನಿಮಗೆ. ಹಿ ಮಸ್ಟ್ ಹ್ಯಾವ್ ಬೀನ್ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಅವನು ತುಂಬ ದೊಡ್ಡ ಹುಡುಗನೇ ಇರಬೇಕು, ಚಿಕ್ಕ ಹುಡುಗ ಆಗಿರೋಕ್ಕೆ ಸಾಧ್ಯ ಇಲ್ಲ, ಚಿಕ್ಕ ಹುಡುಗ ಹುಲಿ ಜೊತೆಗೆ ಫೈಟ್ ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಈಸಿಯಾಗಿ. ಹೂ ಈಸ್ ದ ಸ್ಪೀಕರ್? ಈ ಲೈನ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ನೋಡಿ. ಈ ಮಾತನ್ನು ಹೇಳಿದವರು ಯಾರು, ಅಥವಾ ಹೂ ಸೇಡ್ ದಿಸ್ ಅಂತ ಕೇಳಿದರೆ ಸಿಂಪಲ್ ಆನ್ಸರ್ ಸ್ವಾಮಿ ಹೇಳ್ತಾನೆ ಈ ಪಾಠದಲ್ಲಿ ಇದನ್ನು. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಲೈನನ್ನು ಹೇಳ್ತಾನಲ್ಲ ಅವನ ಅರ್ಥ ಏನು, ಅವನ ಮಾತಿನ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದಾಗ ದ ಸ್ಪೀಕರ್ ಮೀನ್ಸ್ ದ್ಯಾಟ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ರಾಂಗ್ ಆ್ಯಸ್ ದ ಬಾಯ್ ಕ್ಯಾನಾಟ್ ಫೈಟ್ ಎ ಟೈಗರ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ಗ್ರೋನ್ ಅಪ್ ಪರ್ಸನ್. ಅವನ ಪ್ರಕಾರ ಏನನ್ಸುತ್ತೆ ಅಂದರೆ ನ್ಯೂಸ್ ಪೇಪರಲ್ಲಿ ತಪ್ಪಾಗಿ ಬಂದಿದೆ, ಅದು ತಪ್ಪಾಗಿ ಸುದ್ದಿನ ಪ್ರಿಂಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಅವನ ಪ್ರಕಾರ ಚಿಕ್ಕ ಹುಡುಗರು ಹುಲಿ ಜೊತೆ ಹೋರಾಟ ಮಾಡೋಕ್ಕಾಗಲ್ಲ, ಅವ್ರಿಗೆ ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಇರಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅವನು ಈ ಸ್ಟೇಟ್ಮೆಂಟನ್ನು ಹೇಳ್ತಾನೆ. ನೆಕ್ಸ್ಟು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಅಬೌಟ್ ದ ಸ್ಪೀಕರ್? ಈ ಲೈನ್ನ ಕೇಳಿದಾಗ, ಅವನ ಮಾತನ್ನು ಕೇಳಿದಾಗ ಆ ಸ್ವಾಮಿ ಬಗ್ಗೆ ನಮಗೇನು ಅನಿಸುತ್ತೆ? ದ ಸ್ಪೀಕರ್ ಬಿಲೀವ್ಸ್ ದ್ಯಾಟ್ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್. ಯಾಕೆ ಈ ಮಾತನ್ನ ಹೇಳಿದ ಅಂತಂದರೆ ಅವನೇನು ನಂಬ್ಕೊಂಡಿರ್ತಾನೆ ಸ್ವಾಮಿ ಅಂತಂದರೆ ಅವನ ಪ್ರಕಾರ ಒಬ್ಬನ ಜೀವನದಲ್ಲಿ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್. ವಯಸ್ಸು ಮತ್ತು ಶಕ್ತಿ ಇಂಪಾರ್ಟೆಂಟೇ ಹೊರತು ಕರೇಜ್ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡಿರ್ತಾನೆ. ಸೊ ಅದಕ್ಕೆ ಈ ಎಕ್ಸ್ಟ್ರಾಕ್ಟಲ್ಲಿ ಈ ಮಾತನ್ನು ಅವನು ಹೇಳ್ತಾನೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟನ್ನು ನೋಡೋಣ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಈ ಸ್ವಾಮಿ ಪಾಠದಲ್ಲಿ, ಈ ಹೀರೋ ಪಾಠದಲ್ಲಿ ಎಲ್ಲಿ ಬರುತ್ತೆ ನೋಡಿ, ಯಾರು ಹೇಳಿರ್ತಾರೆ ಈ ಮಾತನ್ನು ಅಂತ ನೆನಪಾಯಿತು ಅಂತಂದರೆ ನಿಮ್ಗೆ ಈಸಿಯಾಗಿ ಅನಿಸುತ್ತೆ. ಹೂ ವಾಸ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಈ ಮಾತಲ್ಲಿ ಬಂದಿದೆಯಲ್ಲ ವೈಸರ್ ದ್ಯಾನ್ ನ್ಯೂಸ್ ಪೇಪರ್ ಅಂತ. ಯಾರದು ವೈಸರ್ ದ್ಯಾನ್? ಸ್ವಾಮಿ ವಾಸ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ಈ ಮಾತು ಯಾರು ಹೇಳಿದ್ದಾರೆ ಅಂತ ಕೇಳ್ತಾ ಇಲ್ಲ ಇಲ್ಲಿ. ಈ ಮಾತಲ್ಲಿ ಬಂದಿದೆಯಲ್ಲ ವೈಸರ್ ದ್ಯಾನ್ ನ್ಯೂಸ್ ಪೇಪರ್, ಯಾರಿಗೆ ಹೇಳಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ವಾಸ್ ವೈಸರ್ ದ್ಯಾನ್ ನ್ಯೂಸ್ ಪೇಪರ್. ಹೂ ಈಸ್ ದ ಸ್ಪೀಕರ್ ಹಿಯರ್? ಇವಾಗ ಈ ಮೇಲಿನ ಮಾತನ್ನು ಯಾರು ಹೇಳಿದ್ದಾರೆ ಅಂತ ನೀವು ಹೇಳಬೇಕು. ಸೊ ಯಾರಂತ ಗೆಸ್ ಮಾಡಿ. ಸ್ವಾಮೀಸ್ ಫಾದರ್ ಈಸ್ ದ ಸ್ಪೀಕರ್ ಹಿಯರ್. ಸ್ವಾಮಿ ತಂದೆನೇ ಸ್ವಾಮಿಗೆ ಈ ಮಾತನ್ನು ಹೇಳ್ತಾನೆ. ಯಾವಾಗ ಸ್ವಾಮಿ ಆ ಹುಲಿ ಜೊತೆ ಹೋರಾಟ ಮಾಡಿರುವಂಥ ವ್ಯಕ್ತಿ ಚಿಕ್ಕ ಹುಡುಗ ಆಗಿರಲಿಕ್ಕೆಲ್ಲ ದೊಡ್ಡವನಿರಬೇಕು ಅಂತ ಹೇಳಿದಾಗ ಈ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಯಾವ ಸಂದರ್ಭದಲ್ಲಿ ಯಾವಾಗ ಹೇಳಿದರು ಅಂತ. ವೆನ್ ಸ್ವಾಮಿ ಅಸ್ಯೂಮ್ಡ್ or guessed that he was not at all a boy and must be a grown up strong person. ಆ ಹುಲಿ ಜೊತೆ ಹೋರಾಟ ಮಾಡಿರುವಂಥವನು ಚಿಕ್ಕ ಹುಡುಗ ಆಗಿರಲಿಕ್ಕೆಲ್ಲ ಅವನು ತುಂಬ ದೊಡ್ಡವನೇ, ಸ್ಟ್ರಾಂಗ್ ಆಗಿರೋನು ಅಂತ ಹೇಳಿದಾಗ ಸ್ವಾಮಿ ತಂದೆ ಈ ಮಾತನ್ನು ಸ್ವಾಮಿಗೆ ಹೇಳ್ತಾರೆ. ಸೊ ನಿಮಗೆ ನೆನಪಿರುತ್ತೆ ಅನ್ಕೋತೀನಿ. ಪಾಠ ಓದುವಾಗ ಈ ಲೈನ್ನ ನೆನಪಾಕೋಬಿಟ್ರೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ಎಕ್ಸ್ಟ್ರಾಕ್ಟ್ ಯಾವ್ದು ಕೇಳ್ಬೋದು ನೋಡಿ. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನೆನ್ಪು ಮಾಡ್ಕೊಳ್ಳಿ.
ಮುಂದಿನ ತಿಂಗಳು 1ರಿಂದ ನಾನು ಒಬ್ಬನೇ ಮಲಿಕೊಳ್ತೀನಿ ಅಂತ ಹೇಳಿದ್ದು ಯಾರು ಈ ಪಾಠದಲ್ಲಿ ಅಂದರೆ ತುಂಬ ಈಸಿ ಪ್ರಶ್ನೆ ಇದು. ಹೂ ವಾಂಟೆಡ್ ಟು ಸ್ಲೀಪ್ ಅಲೋನ್, ಯಾರು ಒಬ್ಬನೇ ಮಲಗ್ತೀನಿ ಅಂತ ಹೇಳ್ತಾ ಇದ್ದಿದ್ದು? ಸ್ವಾಮಿ ವಾಂಟೆಡ್ ಟು ಸ್ಲೀಪ್ ಅಲೋನ್. ವೈ ಡಿಡ್ ಹಿ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಅಲೋ ಹಿಮ್ ಟು ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಸ್ಟಾಪ್ ನೆಕ್ಸ್ಟ್ ಮಂತ್. ಈ ಪಾಠದಲ್ಲಿ ಅವ್ನು ಹೇಳ್ತಾನಲ್ವಾ, ನಾ ಮುಂದಿನ ತಿಂಗಳು 1ರಿಂದ ಒಬ್ಬನೇ ಮಲ್ಕೊಳ್ತೀನಿ ಆಫೀಸಲ್ಲಿ ಅಂತ. ಯಾಕೆ ಮುಂದಿನ ತಿಂಗಳು 1ರಿಂದನೇ ಮಲ್ಕೋಬೇಕಾಗಿತ್ತು? ಅವ್ರ ತಂದೆ ಹೇಳಿದ್ರಲ್ಲ ಆಫೀಸ್ ರೂಮಲ್ಲಿ ಮಲ್ಕೊ ಅಂತ, ಅವತ್ತಿಂದ ಮಲ್ಕೊಂಡು ಬಿಡ್ಬೋದಾಗಿತ್ತು. ಬಟ್ ಮುಂದಿನ ತಿಂಗಳು 1ರಿಂದ ಮಲ್ಕೊಳ್ತೀನಿ ಅಂತ ಯಾಕೆ ಹೇಳ್ತಾನೆ? ಇದು ಗೆಸ್ ಮಾಡಿ ನೋಡೋಣ ಯಾಕೆ ಹೇಳಿರ್ಬೋದು ಅಂತ. ಹಿ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಟು ಅಲೋ ಹಿಮ್ ಟು ಸ್ಲೀಪ್ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಓನ್ಲಿ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಅವನ ಉದ್ದೇಶ ಏನಾಗಿತ್ತು ಅಂತಂದರೆ, ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ, ಬೀಸೋದೊನ್ನೇ ಕಡೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತ. ಇವತ್ತು ಹೇಗಾದರೂ ಮಾಡಿ ಆಫೀಸಲ್ಲಿ ಒಬ್ಬನೇ ಮಲಗೋದ್ರಿಂದ ಎಸ್ಕೇಪ್ ಆಗಿಬಿಟ್ರೆ ಸಾಕು, ಮುಂದಿನ ತಿಂಗಳು 1 ಬರೋ ಹೊತ್ತಿಗೆ ಆ ತಂದೆ ಮರ್ತೋಗ್ಬಿಟ್ಟಿರ್ತಾರೆ ಅಂದ್ಕೊಂಡು ಏನು ಮಾಡ್ತಾನೆ, ಮುಂದಿನ ತಿಂಗಳು ಫಸ್ಟಿಂದ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ. ಈ ಮಾತು ಹೇಳಿದ್ದು ಯಾಕೆ ಅಂದರೆ ಓನ್ಲಿ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ಸ್ಪೀಕರ್ ಗೆಟ್, ವಾಟ್ ರಿಪ್ಲೈ ಡಿಡ್ ಸ್ಪೀಕರ್ ಗೆಟ್ ಅಂತ ಪ್ರಶ್ನೆ ಬರ್ತದೆ. ಈ ಸ್ವಾಮಿ ಏನು ಹೇಳಿದ್ದಲ್ಲ ನೆಕ್ಸ್ಟ್ ಮಂತ್ 1ರಿಂದ ಮಲಗ್ತೀನಿ ಅಂತ, ಅವ್ನಿಗೇನಂತ ರಿಪ್ಲೈ ಸಿಗುತ್ತೆ ಅವ್ರ ತಂದೆ ಕಡೆಯಿಂದ ಅಂತ ಪ್ರಶ್ನೆ. ಅವ್ರ ತಂದೆ ಏನು ಹೇಳ್ತಾರೆ ನೋಡಿ, ಸ್ವಾಮೀಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ಡೇ ಇಟ್ ಸ್ವಲ್ಪ. ಅವತ್ತಿಂದನೇ ಮಲಗಬೇಕು, ಯಾವ್ದು ನಾಳೆನೂ ಇಲ್ಲ ನಾಡಿದ್ದು ಇಲ್ಲ, ಇವತ್ತಿಂದನೇ ಮಲಗಬೇಕು ಅಂತ ಕೇಳ್ತಾರೆ. ಸೊ ಇದೇ ಸ್ವಾಮಿಗೆ ಸಿಕ್ಕಿರ್ತಕ್ಕಂಥ ರಿಪ್ಲೈ. ಇವಾಗ ಮುಂದಿನ ಎಕ್ಸ್ಟ್ರಾಕ್ಟ್ ನೋಡೋಣ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. ಈಸಿ ಕ್ವಶನ್ ಇದು. ಈ ಲೈನನ್ನು ಯಾರು ಹೇಳಿರ್ತಾರೆ, ಯಾವ ಸಂದರ್ಭದಲ್ಲಿ ಹೇಳಿರ್ತಾರೆ ಅಂತ ನೆನಪಾಗಿಬಿಟ್ರೆ ಮುಂದಿನ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಹೂ ಇಸ್ ದ ಸ್ಪೀಕರ್? ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್. ಅಜ್ಜಿ ಮತ್ತು ಅಮ್ಮನ ಪಕ್ಕ ಮಲ್ಕೊಳ್ಳೋದು ಒಂಥರ ಅವಮಾನಕರ ಅಂತ ಹೇಳಿದ್ರಲ್ಲ, ಯಾರು ಹೇಳಿದ್ದು? ಆನ್ಸರ್ ತುಂಬ ಈಸಿ, ಸ್ವಾಮೀಸ್ ಫಾದರ್, ಸ್ವಾಮಿ ತಂದೆನೇ ಈ ಮಾತನ್ನು ಹೇಳ್ತಾರೆ. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಅದು ಡಿಸ್ಗ್ರೇಸ್ಫುಲ್ ಅಂತ ಹೇಳ್ತಾರಲ್ಲ, ಡಿಸ್ಗ್ರೇಸ್ಫುಲ್ ಅಂದರೆ ಅವಮಾನಕರ ಅಂತ. ಏನದು ಅವಮಾನಕರ ಅವ್ರ ಪ್ರಕಾರ? ಇಲ್ಲೇ ಇದೆ ಆನ್ಸರ್, ಆ ಪ್ರಶ್ನೆನಲ್ಲೇ ಆನ್ಸರ್ ಇದೆ. ಸ್ವಾಮಿ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. ಸ್ವಾಮಿ ಅಷ್ಟು ದೊಡ್ಡವನಾದರೂ ಕೂಡ ಇನ್ನು ಚಿಕ್ಕ ಮಕ್ಕಳ ಥರ ಅಜ್ಜಿ ಪಕ್ಕ ಅಮ್ಮನ ಪಕ್ಕ ಮಲಿಕೊಳ್ತಾನಲ್ಲ, ಅದು ಡಿಸ್ಗ್ರೇಸ್ಫುಲ್, ಅವಮಾನಕರ ಅಂತೇಳ್ಬಿಟ್ಟು ಸ್ವಾಮಿ ತಂದೆ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವೈ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್? ಈ ಮಾತನ್ನು ಯಾಕೆ ಹೇಳಿದರು? ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಈ ಮಾತನ್ನು ಹೇಳಿದರು? ಯಾಕೆ ಅಂತಂದರೆ ಹಿ ವಾಂಟೆಡ್ ಹೀಸ್ ಸನ್ ಟು ಬಿ ಮೋರ್ ಕರೇಜಿಯಸ್. ಆ ಸ್ವಾಮಿ ಎಷ್ಟು ದೊಡ್ಡವನಾದರೂ ಇನ್ನೂ ಅಜ್ಜಿ ಪಕ್ಕ ಮಲಗ್ತಾನೆ, ಅವನು ಧೈರ್ಯವಂತನಾಗಬೇಕಂತ ಹೇಳಿಬಿಟ್ಟು ಈ ಥರ ಸ್ವಾಮಿ ತಂದೆ ಅವನಿಗೆ ಹೇಳ್ತಾರೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಬರೋದು, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ತುಂಬ ಈಸಿ ಇದು. ನಿನ್ನ ಹತ್ರ ಧೈರ್ಯ ಇದೆ ಅಂತ ಪ್ರೂವ್ ಮಾಡ್ತೀಯಾ ಅಂತ ಯಾರು ಕೇಳ್ತಾರೆ ಈ ಪಾಠದಲ್ಲಿ? ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಹೂ ಇಸ್ ದ ಸ್ಪೀಕರ್ ಹಿಯರ್? ತುಂಬ ಸಿಂಪಲ್, ಸ್ವಾಮೀಸ್ ಫಾದರ್ ಈಸ್ ದ ಸ್ಪೀಕರ್. ಈ ಪಾಠದಲ್ಲಿ ತುಂಬ ಜನ ಇಲ್ಲ, ಸೊ ಹಾಗಾಗಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ತುಂಬ ಈಸಿ. ಸ್ವಾಮಿ ತಂದೆನೇ ಇದನ್ನು ಸ್ವಾಮಿಗೆ ಕೇಳ್ತಾರೆ. ಹೂ ಶುಡ್ ಪ್ರೂವ್ ದ ಕರೇಜ್? ಯಾರು ತನ್ನ ಹತ್ರ ಧೈರ್ಯ ಇದೆ ಅಂತ ಪ್ರೂವ್ ಮಾಡಬೇಕು? ಸ್ವಾಮಿ ಶುಡ್ ಪ್ರೂವ್ ಹೀಸ್ ಕರೇಜ್. ಹೌ ಶುಡ್ ಹಿ ಪ್ರೂವ್ ಈಸ್ ಕರೇಜ್? ತನ್ನ ಹತ್ರ ಧೈರ್ಯ ಇದೆ ಅಂತ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅವನು ಹೇಗೆ ಪ್ರೂವ್ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಹಿ ಶುಡ್ ಪ್ರೂವ್ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ 1 ನೈಟ್ ಅಲೋನ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್. ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಿಕೊಳ್ಳೋದ್ರ ಮೂಲಕ ತನಗೆ ತುಂಬ ಧೈರ್ಯ ಇದೆ, ಕರೇಜ್ ಇದೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಸೊ ಇದು ತುಂಬ ಈಸಿಯಾಗಿರ್ತಕ್ಕಂಥದ್ದು. ಮುಂದಿನ ಎಕ್ಸ್ಟ್ರಾಕ್ಟ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇನ್ನು ಮುಂದೆ ನೀನು ಒಬ್ಬನೇ ಮಲಿಕೋಬೇಕು. ತುಂಬ ಈಸಿ. ಹೂ ಡಸ್ ಯು ರೆಫರ್ ಟು? ಈ ಥರ ಪ್ರಶ್ನೆ ಕೇಳಿದಾಗ ನೋಡಿ, ಹೂ ಡಸ್ ಯು ರೆಫರ್ ಟು? ಈ ಪ್ರಶ್ನೆಯಲ್ಲಿ ಯು ಅಂತಂದರೆ ಯಾರಿಲ್ಲಿ? ಯು ಮಸ್ಟ್ ಸ್ಲೀಪ್ ಅಲೋನ್ ಅಂತದಲ್ಲ, ಯು ನೀನು. ಇಲ್ಲಿ ನೀನು ಅಂತಂದರೆ ಯಾರು? ಹಿಯರ್ ಯು ರೆಫರ್ಸ್ ಟು ಸ್ವಾಮಿ. ಇಲ್ಲಿ ಈ ಸೆಂಟೆನ್ಸಲ್ಲಿ ಯು ಅಂತಂದರೆ ಸ್ವಾಮಿ, ಸ್ವಾಮಿಗೆ ಹೇಳ್ತಾ ಇರೋದು ಅವ್ರ ತಂದೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ. ವೇರ್ ಶುಡ್ ದ ಲಿಸನರ್ಸ್ ಸ್ಲೀಪ್ ಹಿಯರ್ ಆಫ್ಟರ್? ಈ ಮಾತನ್ನು ಕೇಳ್ತಾ ಇದ್ರಲ್ಲ, ಅವನು ಎಲ್ಲಿ ಮಲ್ಕೋಬೇಕು ಇನ್ನು ಮುಂದೆ? ಸ್ವಾಮಿ ಶುಡ್ ಸ್ಲೀಪ್ ಅಲೋನ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್. ಸೊ ಒಬ್ಬನೇ ಎಲ್ಲಿ ಮಲಿಕೋಬೇಕು ಅಂತ ಹೇಳ್ತಾರೆ ಅವ್ರ ತಂದೆ? ಆ ಸ್ವಾಮಿ ತಂದೆ ಒಂದು ಆಫೀಸ್ ರೂಮ್ ಇತ್ತಲ್ಲ, ಅಲ್ಲಿ ಒಬ್ಬನೇ ಮಲಿಕೋಬೇಕು ಅಂತಾರೆ. ಸ್ವಾಮಿ ಶುಡ್ ಸ್ಲೀಪ್ ಅಲೋನ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್.
ವೈ ಹಿ ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್, ಯಾಕೆ ಅವನು ಒಬ್ಬನೇ ಮಲ್ಕೋಬೇಕು, ಅಜ್ಜಿ ಪಕ್ಕ ಅಮ್ಮನ ಪಕ್ಕ ಮಲ್ಕೋಬೋದಿತ್ತಲ್ವಾ, ಯಾಕೆ ಮಲ್ಕೋಬೇಕಾಗಿತ್ತು? ಸ್ವಾಮಿ ಮಸ್ಟ್ ಸ್ಲೀಪ್ ಅಲೋನ್ ಟು ಪ್ರೂವ್ ಹಿಸ್ ಕರೇಜ್. ಸಿಂಪಲ್. ಯಾಕೆ ಅವನಿಗೊಬ್ಬನೇ ಮಲ್ಕೋ ಅಂತ ಹೇಳಿದ್ದು ಅವ್ರ ತಂದೆ ಅಂತಂದರೆ ತುಂಬ ಧೈರ್ಯ ಇದೆ ಅಂತ ಹೇಳ್ತಾ ಇದ್ನಲ್ಲ ಸ್ವಾಮಿ, ಅದನ್ನು ಪ್ರೂವ್ ಮಾಡೋದಕ್ಕೆ. ಓಕೆ, ಸ್ವಾಮಿ ಮಸ್ಟ್ ಸ್ಲೀಪ್ ಅಲೋನ್ ಟು ಪ್ರೂವ್ ಹಿಸ್ ಕರೇಜ್. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಹಿ ಲುಕ್ಡ್ ಲೈಕ್ ಅಪೇರೇಷನ್ ಇನ್ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಈ ಪದ ನಿಮಗೆ ಅಪೇರೇಷನ್ ಅನ್ನುವಂಥದ್ದು ಹೊಸ ಪದ ಈ ಪಾಠದಲ್ಲಿ ಬರ್ತದೆ. ಈ ಪದದ ಬಗ್ಗೆನೂ ನೆನ್ಪಿಟ್ಕೊಳ್ಳಿ. ಇದರರ್ಥ ಗೋಸ್ಟ್, ದೆವ್ವ, ಭೂತ, ಪಿಶಾಚಿ ಅಂತ ಹೇಳ್ತಾವಲ್ಲ ಅದು. ಹಿಮ್ ಲುಕ್ಡ್ ಲೈಕ್ ಆ್ಯನ್ ಅಪೇರೇಷನ್, ಯಾರೋ ಆ ದೆವ್ವಿನ ಥರ ಕಂಡ್ರಂತೆ. ಸೆಮಿ ಡಾರ್ಕ್ನೆಸ್, ಸ್ವಲ್ಪ ಮಬ್ಬುಗತ್ತಲಿನಲ್ಲಿ ಆ ಪ್ಯಾಸೇಜಲ್ಲಿ, ಮನೆಯಲ್ಲಿ ಪ್ಯಾಸೇಜಲ್ಲಿ ಅವನು ಅಪೇರೇಷನ್ ಥರ ಕಾಣಿಸಿದ್ರಂತೆ. ಸೊ ಇದು ಯಾವ್ದು ನೋಡಿ, ಹೂ ಡಸ್ ಹಿ ರೆಫರ್ಸ್ ಟು. ಈ ಸೆಂಟೆನ್ಸಲ್ಲಿ ಹಿ ಅಂತ ಬಂದಿದೆಯಲ್ಲ, ಸ್ಟಾರ್ಟಿಂಗಲ್ಲಿ ಅವನು ಅಂತ ಬಂದಿದೆಯಲ್ಲ, ಯಾರದು, ಯಾರು ದೇವಿನ ಥರ ಕಂಡ್ರು? ಹಿ ರೆಫರ್ಸ್ ಟು ಸ್ವಾಮೀಸ್ ಫಾದರ್. ಸ್ವಾಮಿ ತಂದೆ ಒಂಥರ ಗೋಸ್ಟ್ ಥರ ಕಂಡ್ರಂತೆ, ದೆವ್ವಿನ ಥರ. ವಾಟ್ ಡು ಯು ಮೀನ್ ಬೈ ಅಪೇರೇಷನ್? ಅಪೇರೇಷನ್ ಅಂತಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ, ಅಪೇರೇಷನ್ ಮೀನ್ಸ್ ಗೋಸ್ಟ್. ಅದರ ಅರ್ಥ, ಅಪೇರೇಷನ್ ಪದದ ಅರ್ಥ ಕೇಳಿದರೆ ಅದರ ಅರ್ಥ ಗೋಸ್ಟ್. ಹೂ ಥಾಟ್ ಲೈಕ್ ದಿಸ್ ಆ್ಯಂಡ್ ವೆನ್, ಯಾರು ಈ ಥರ ಅಂದ್ಕೊಂಡ್ರು ಮತ್ತು ಯಾವಾಗ ಅಂದ್ಕೊಂಡ್ರು? ಸ್ವಾಮಿ ಥಾಟ್ ಸೊ ವೆನ್ ಹೀಸ್ ಫಾದರ್ ಫುಲ್ಡ್ ಹಿಸ್ ಬ್ಲ್ಯಾಂಕೆಟ್ ಇನ್ ಆರ್ಡರ್ ಟು ವೇಕ್ ಹಿಮ್. ಅಜ್ಜಿ ಪಕ್ಕ ಓಡಿ ಹೋಗ್ಬಿಟ್ಟು ನಿಧಾನಕ್ಕೆ ಯಾರಿಗೂ ಗೊತ್ತಾಗಿ ಹೋಗಿ ಮಲ್ಕೊಂಡಿದ್ನಲ್ಲ, ಆವಾಗ ಅವ್ರ ತಂದೆ ಬಂದುಬಿಟ್ಟು ಬೆಡ್ಶೀಟನ್ನು ಯಾವಾಗ ಎಳೆದ್ರೋ ಆವಾಗ ಸ್ವಾಮಿಗೆ ಅವ್ರ ತಂದೆ ಒಂಥರ ದೆವ್ವ ಕಂಡ್ರಂತೆ. ಸೊ ಇದೇ ಆನ್ಸರ್. ಸ್ವಾಮಿ ಈ ಥರ ಅಂದ್ಕೋತಾನೆ, ವೆನ್ ಹಿಸ್ ಫಾದರ್ ಫುಲ್ಡ್ ಹಿಸ್ ಬ್ಲ್ಯಾಂಕೆಟ್ ಇನ್ ಆರ್ಡರ್ ಟು ವೇಕ್ ಹಿಮ್. ಯಾವಾಗ ಅವನು ಎಬ್ಸೋದಕ್ಕೆ ಬೆಡ್ಶೀಟ್ನ ಚಾದರ್ನ ಹೊದ್ಕೊಂಡಿದ್ದನ್ನು ಎಳಿತಾರಲ್ಲ, ಸೊ ಅವಾಗ ಅವನು ಈ ಥರ ಅಂದ್ಕೊಳ್ತಾನೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ. ತುಂಬ ಈಸಿಯಾಗಿರುವಂಥ ಎಕ್ಸ್ಟ್ರಾಕ್ಟ್ ಇದು. ಯಾರು ಈ ಪಾಠದಲ್ಲಿ ಹೇಳಿದ್ದಿದ್ದನ್ನು? ಅಯ್ಯೋ ಯಾರೋ ನನ್ನ ಕಚ್ಚಿಬಿಟ್ರು ಅಂತ ಕಿರಿಚಿಕೊಳ್ತಾರಲ್ಲ, ಯಾರು? ಹೂ ಕ್ರೈಡ್ ಸೋ? ಆನ್ಸರ್ ವೆರಿ ಈಸಿ, ಎ ಬರ್ಗ್ಲರ್ ಕ್ರೈಡ್ ಸೋ. ಬರ್ಗ್ಲರ್ ಇದ್ನಲ್ಲ, ಮನೆಗೆ ಕಣ್ಣು ಹಾಕಕ್ಕೆ ಬಂದಿದ್ದಲ್ಲ, ಅವನು ಜೋರಾಗಿ ಕಿರ್ಚ್ಕೊಂಡು ಈ ಥರ ಹೇಳ್ತಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ. ವಾಟ್ ಹ್ಯಾಡ್ ಬೀಟನ್ ಹಿಮ್? ಯಾರು ಕಚ್ಚಿದ್ರು ಅವನಿಗೆ? ಏನು ಕಚ್ಚಿತ್ತು? ಹಾವು ಕಚ್ಚಿತ್ತ? ಏನು ಕಚ್ಚಿತ್ತು? ನೆನ್ಪು ಮಾಡ್ಕೊಳ್ಳಿ ಪಾಠದಲ್ಲಿ. ವಾಟ್ ಹ್ಯಾಡ್ ಬೀಟನ್ ಹಿಮ್? ಸ್ವಾಮಿ ಹ್ಯಾಡ್ ಬೀಟನ್ ಹಿಮ್. ಸ್ವಾಮಿನೇ ದೆವ್ವ ಅಂತೇಳ್ಬಿಟ್ಟು ಬಿಗಿಯಾಗಿ ಅವನ ಕಾಲನ್ನ ಹಿಡ್ಕೊಂಡ್ಬಿಟ್ಟು ಜೋರಾಗಿ ಕಚ್ಚಿಬಿಟ್ಟಿರ್ತಾನೆ. ವಾಟ್ ಹ್ಯಾಪನ್ ನೆಕ್ಸ್ಟ್? ಈ ಪ್ರಶ್ನೆ ಈ ಥರ ಕೇಳ್ಬೋದು. ಅಥವಾ ವಾಟ್ ವಾಸ್ ದ ಇಂಪ್ಯಾಕ್ಟ್? ಈ ಘಟನೆಯಿಂದ ಏನಾಗತ್ತೆ, ಮುಂದೆ ಏನಾಗುತ್ತೆ ಇದಾದಮೇಲೆ? ಅವನು ಕಿರ್ಚ್ಕೊಂಡಲ್ಲ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಇವನು ಕಚ್ಚಿದಾಗ ಮುಂದೆ ಏನಾಗುತ್ತೆ? ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಹ್ಯಾಂಡೆಡ್ ಓವರ್ ಟು ದ ಪೊಲೀಸ್ ಆ್ಯಂಡ್ ಸ್ವಾಮಿ ಬಿಕೇಮ್ ಎ ಹೀರೋ. ಬರ್ಗ್ಲರ್ ಸಿಕ್ಕಾಕೋತಾನೆ, ಆಮೇಲೆ ಪೊಲೀಸರು ಬಂದುಬಿಟ್ಟು ಅವನು ಅರೆಸ್ಟ್ ಮಾಡ್ತಾರೆ. ಎಲ್ಲರ ದೃಷ್ಟಿಯಲ್ಲಿ ಸ್ವಾಮಿ ಒಬ್ಬ ಹೀರೋ ಆಗ್ತಾನೆ. ಅದೇ ಇದರ ಮುಂದೆ ಆಗತಕ್ಕಂಥದ್ದು, ಅಥವಾ ಇದೇ ಇಂಪ್ಯಾಕ್ಟ್ ಅಂತ ನೀವು ಹೇಳಬಹುದು. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಹಿ ವಾಸ್ ಎ ಟ್ರೂ ಸ್ಕೌಟ್. ಅವನೇ ನಿಜವಾಗಿರ್ತಕ್ಕಂಥ ಸ್ಕೌಟ್ ಅಂತ ಹೇಳಿದರು. ಯಾರು ಹೇಳಿದರು? ಗೆಸ್ ಮಾಡಿ. ಹೂ ಸೇಡ್ ದಿಸ್? ದ ಹೆಡ್ ಮಾಸ್ಟರ್ ಆಫ್ ಸ್ವಾಮಿ ಸ್ಕೂಲ್ ಸೇಡ್ ದಿಸ್. ಸ್ವಾಮಿ ಶಾಲೆಯ ಹೆಡ್ ಮಾಸ್ಟರ್ ಇದ್ದಲ್ಲ, ಅವ್ರು ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿದರು ಅಂದರೆ, ಆ ನೊಟೋರಿಯಸ್ ಬರ್ಗ್ಲರ್ನ ಹಿಡಿದು ಕೊಟ್ಟಿದ್ನಲ್ಲ ಪೊಲೀಸ್ಗೆ ಸ್ವಾಮಿ, ಸೊ ಅದಕ್ಕೆ ಅವ್ರು ಹೇಳ್ತಾರೆ ಹಿ ಈಸ್ ದ ರಿಯಲ್ ಸ್ಕೌಟ್. ವಾಟ್ ಡಸ್ ಹಿ ರೆಫರ್ಸ್, ಹೂ ಡಸ್ ಹಿ ರೆಫರ್ ಟು? ಇಲ್ಲಿ ಹಿ ಅಂತಿದ್ದಲ್ಲ, ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತಿದ್ದಲ್ಲ, ಇಲ್ಲಿ ಹಿ ಅಂದರೆ ಯಾರು ಸ್ಕೌಟ್ ಇಲ್ಲಿ? ಹಿ ರೆಫರ್ಸ್ ಟು ಸ್ವಾಮಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು. ವಾಟ್ ಡು ಯು ಮೀನ್ ಬೈ ಸ್ಕೌಟ್? ಇಲ್ಲಿ ಸ್ಕೌಟ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಎ ಸ್ಕೌಟ್ ಮೀನ್ಸ್ ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ ಆಫ್ ಪಬ್ಲಿಕ್ ಸರ್ವೀಸ್. ಈ ಸಮಾಜ ಸೇವೆ ಮಾಡೋದ್ರಲ್ಲಿ ಒಬ್ಬನಿಗೆ ಟ್ರೈನಿಂಗ್ ಮಾಡಿರ್ತಾರೆ, ಅವನಿಗೆ ಮಾತ್ರ ನಾವು ಸ್ಕೌಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಸ್ವಾಮಿಗೆ ಯಾಕೆ ಸ್ಕೌಟ್ ಅಂತ ಕರೆದ್ರು ಅಂತಂದರೆ, ಈ ಡಕಾಯಿತನನ್ನು ಈ ಕನ್ನ ಹಾಕ್ತಾ ಇದ್ನಲ್ಲ, ಅವನನ್ನು ಹಿಡಿದುಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ, ಇಡೀ ಊರಿಗೆ ಒಂದು ಸಹಕಾರ ಆಯ್ತಲ್ಲ, ಸೊ ಹಾಗಾಗಿ ಅವನಿಗೆ ಹೆಡ್ ಮಾಸ್ಟ್ರು ಹಿ ಈಸ್ ದ ರಿಯಲ್ ಸ್ಕೌಟ್ ಅಂತ ಹೇಳ್ತಾರೆ. ಓಕೆ, ಇವಾಗ ಮುಂದಿನ ಎಕ್ಸ್ಟ್ರಾಕ್ಟನ್ನು ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ವರ್ ಶಾವರ್ಡ್ ಆನ್ ಹಿಮ್ ದ ನೆಕ್ಸ್ಟ್ ಡೇ. ಮಾರನೇ ದಿನ ಅವನ ಮೇಲೆ ಕಂಗ್ರ್ಯಾಚುಲೇಷನ್ಗಳ, ಅಭಿನಂದನೆಗಳ ಸುರಿಮಳೆನೇ ಸುರಿತು ಅಂತ ಹೇಳ್ತಾರೆ. ಈ ಲೈನ್ ಯಾವ ಟೈಮಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಈ ಲೈನ್ ಬರುತ್ತೆ ಅಂತ ನಿಮಗೆ ನೆನಪಾದರೆ ಇದಕ್ಕೆ ಬರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಿಬೋದು. ಸೊ ನೋಡೋಣ ಯಾವ ಥರ ಪ್ರಶ್ನೆ ಬರುತ್ತೆ ಅಂತ. ಹೂ ವಾಸ್ ಕಂಗ್ರ್ಯಾಚುಲೇಟೆಡ್? ಯಾರಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿದರು? ಈ ಪ್ರಶ್ನೆನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು, ಯಾಕಂದರೆ ಈ ಪ್ರಶ್ನೆ ಪ್ಯಾಸಿವ್ ವಾಯ್ಸ್ನಲ್ಲಿದೆ.
ಸೊ ಹಾಗಾಗಿ ಹೂ ವಾಸ್ ಕಂಗ್ರ್ಯಾಚುಲೇಟೆಡ್ ಅಲ್ಲ, ಹೂ ವಾಸ್ ಕಂಗ್ರ್ಯಾಚುಲೇಟೆಡ್ ಅಂದರೆ ಯಾರಿಗೆ ಅಭಿನಂದನೆಗಳನ್ನ ಹೇಳಿದರು? ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್. ಹೌ ವಾಸ್ ಸ್ಪೀಕರ್ ಕಂಗ್ರ್ಯಾಚುಲೇಟೆಡ್? ಯಾವ ರೀತಿಯಾಗಿ ಅವನಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿದ್ರಿ ಎಲ್ಲರೂ? ತುಂಬ ಈಸಿಯಾಗಿರುವಂಥ ಪ್ರಶ್ನೆ. ಹೀಸ್ ಫ್ರೆಂಡ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್, ಹಿಸ್ ಟೀಚರ್ ಫ್ಯಾಟೆಡ್ ಹಿಸ್ ಬ್ಯಾಕ್ ಆ್ಯಂಡ್ ದ ಹೆಡ್ ಮಾಸ್ಟರ್ ಸೆಡ್ ಹಿ ವಾಸ್ ಎ ರಿಯಲ್ ಸ್ಕೌಟ್. ಸೊ ಇಲ್ಲಿ 3 ಸೆಂಟೆನ್ಸ್ಗಳನ್ನ ನೀವು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಬರೆಯೋದಕ್ಕೆ. ಅವ್ನ ಫ್ರೆಂಡ್ಸ್ ಹೇಗೆ ಗೌರವ ಸಲ್ಲಿಸ್ತಾರೆ? ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್, ತುಂಬ ಗೌರವ ಕೊಟ್ಟು ನೋಡ್ತಾರೆ. ಹೀಸ್ ಟೀಚರ್ ಫ್ಯಾಟೆಡ್ ಈಸ್ ಬ್ಯಾಕ್, ಅವನ ಶಿಕ್ಷಕರುಗಳೆಲ್ಲ ಟೀಚರೆಲ್ಲ ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ದ ಹೆಡ್ ಮಾಸ್ಟರ್ ಸೇಡ್ ಹಿ ವಾಸ್ ಎ ರಿಯಲ್ ಸ್ಕೌಟ್, ಆ ಸ್ಕೂಲ್ ಹೆಡ್ ಮಾಸ್ಟರ್ ಏನಂತ ಹೇಳ್ತಾರೆ? ಇವನೇ ನಿಜವಾಗಿರ್ತಕ್ಕಂಥ ಸ್ಕೌಟ್ ಅಂತ ಹೇಳ್ತಾರೆ. ಹೀಗೆ ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ವಾಟ್ ವಾಸ್ ದ ಆ್ಯಕ್ಟ್ ಆಫ್ ಬ್ರೇವರಿ ಡನ್ ಬೈ ಹಿಮ್ ದ ಪ್ರೀವಿಯಸ್ ಡೇ? ಇಷ್ಟೊಂದೆಲ್ಲ ಅಭಿನಂದನೆಗಳನ್ನ ಸಲ್ಲಿಸಬೇಕಾದ್ರೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಅಂಥ ಧೈರ್ಯದ ಸಾಧನೆ ಏನು ಮಾಡಿದ್ದ ಅವನು ಹಿಂದಿನ ದಿನ ರಾತ್ರಿ? ಸೊ ತಮಗೆಲ್ಲ ಗೊತ್ತಿದೆ ಈ ಪಾಠದಲ್ಲಿ ಯಾಕೆ ಅಂತ. He had beaten deep into one of the most notorious housebreaker of the district and helped the police. ಏನು ಮಾಡಿರ್ತಾನೆ ರಾತ್ರಿ ಆಫೀಸಲ್ಲಿ ಮಲಿಕೊಂಡಾಗ, ಏನೋ ದೆವ್ವ ಬಂದಿದೆ ಅಂತ ಹೇಳ್ಬಿಟ್ಟು ಆ ನೊಟೋರಿಯಸ್ ಬರ್ಗ್ಲರ್ ಇದನ್ನೆಲ್ಲ ಅವನ ಕಾಲನ್ನ ಹಿಡ್ಕೊಂಡು ಜೋರಾಗಿ ಕಚ್ಚಿಬಿಟ್ಟಿರ್ತಾನೆ. ಆಮೇಲೆ ಇದರಿಂದ ಅವನು ಪೊಲೀಸರಿಗೆ ಅವನನ್ನು ಹಿಡ್ಕೊಳ್ಳೋಕ್ಕೆ ಸಹಾಯ ಆಗಿರ್ತದೆ. ಸೊ ಅವನೊಬ್ಬ ಹೀರೋ ಆಗಿಬಿಡ್ತಾನೆ ಸ್ವಾಮಿ. ಸೊ ಹಾಗಾಗಿ ಇಷ್ಟೊಂದೆಲ್ಲ ಅಭಿನಂದನೆಗಳು ಸುರಿಮಳೆ ಸುರಿಯುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವು ಈ ಹೀರೋ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರೋ ಎಕ್ಸ್ಟ್ರಾಕ್ಟ್ಗಳು. ಇಲ್ಲಿ ಹೇಳಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳು ಮಾತ್ರ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆ ಅಂದರೆ ಎಕ್ಸಾಮಲ್ಲಿ ನಿಮ್ಮ ಪಾಠದಲ್ಲಿ ಯಾವ ಮೂಲೆಯಿಂದ ಬೇಕಾದರೂ ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಅಲ್ಲಿ ಕೇಳ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳಿಗೆ ಯಾವುದೇ ಎಕ್ಸ್ಟ್ರಾಕ್ಟನ್ನು ಕೇಳಿದರೂ ಕೂಡ ನೀವು ಈಸಿಯಾಗಿ ಬರೆಯೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನೇ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸೇರೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.